ತದ್ ದಿಕ್ಕು ತಕ್ಕ ದಿಕ್ಕು ತಕ್ಕ ದಿಕ್ಕು ತಕ್ಕ ತ ದಿಕ್ಕು ತಕ್ಕ ದಿಕ್ಕು ತಕ್ಕ ದಿಕ್ಕು ತಕ್ಕ ಹೀಗೆ ಸಾಗುವ 7 ಅಕ್ಷರ ಕಾಲದ ಅಥವಾ 7 ಮಾತ್ರಾ ಕಾಲದ ತ್ರಿವುಡೆ ತಾಳದ ಲಕ್ಷಣಗಳನ್ನು ನಾವು ಇದುವರೆಗೆ ಗಮನಿಸಿದ್ದೇವೆ. ಇದು ವಿಲಂಬ ತ್ರಿವುಡೆ ತಾಳ ಈಗ ನಾವು ನೋಡಿದಂಥದ್ದು. ಅದಕ್ಕೆ ಕೈಯಲ್ಲಿ ತಾಳವನ್ನು ಹೇಗೆ ಹಾಕುವುದು ಅಂತಲೂ ಗಮನಿಸಿದ್ದೇವೆ. ಈಗ ನಾವು ತಾಳಗಳನ್ನು ಹಿಡಿದುಕೊಂಡು ಹೇಗೆ ಆ ದಸ್ತನ್ನು ನಡೆಸುವುದು, ತತ್ಕಾರಗಳನ್ನು ಹೇಳುವುದು ಎನ್ನುವುದನ್ನು ಅಭ್ಯಾಸ ಮಾಡೋಣ. ತ ದಿಕ್ಕು ತಕ್ಕ ದಿಕ್ಕು ತಕ್ಕ ದಿಕ್ಕು ತಕ್ಕ ತ ದಿಕ್ಕು ತಕ್ಕ ದಿಕ್ಕು ತಕ್ಕ ದಿಕ್ಕು ತಕ್ಕ ತ ದಿಕ್ಕು ತಕ್ಕ ದಿಕ್ಕು ತಕ್ಕ ದಿಕ್ಕು ತಕ್ಕ ತ ದಿಕ್ಕು ತಕ್ಕ ದಿಕ್ಕು ತಕ್ಕ ದಿಕ್ಕು ತಕ್ಕ. ಅಕ್ಷರ ಕಾಲಗಳನ್ನು ಹಾಕುವುದಂತಾದರೆ ಅಥವಾ ಮಾತ್ರೆಯನ್ನು ಹೇಳುವುದು ಅಂತಾದರೆ 1 2 3 4 5 6 7 1 2 3 4 5 6 7 1 2 3 4 5 6 7 1 2 3 4 5 6 7. ದಸ್ತು ಯಾವುದೇ ಇರಬಹುದು, ಬೋಲ್ ಅಥವಾ ತತ್ಕಾರ ಯಾವುದೇ ಇರಬಹುದು, ತಾಳ ನಡೆಯುವಂಥ ಕ್ರಮ ಒಂದೇ ಆಗಿರಬೇಕು. ಅಂದರೆ ನೃತ್ಯವು ಬೇರೆ ಬೇರೆ ಗತಿಯಲ್ಲಿ ಅಥವಾ ಮದ್ದಳೆಯು ಚೆಂಡೆಯು ಬೇರೆ ಬೇರೆ ನೃತ್ಯ ವಿಧಾನದಲ್ಲಿ ಬಾರಿಸುವ ಕ್ರಮದಲ್ಲಿ ನಡೆದರೂ ಕೂಡ ತಾಳ ಎನ್ನುವಂಥದ್ದು ಒಂದೇ ರೀತಿಯಾಗಿ ನಡೀತಾ ಇರಬೇಕು. ಅದು ತಾಳ ಸೂಚಿಯಾಗಿರಬೇಕು. ಅದರ ಘಾತಗಳನ್ನು ಸೂಚಿಸುವಂಥ, ಲಯವನ್ನು ಮಾತ್ರ ಸೂಚಿಸುವಂಥ ಒಂದು ವಾದನವೇ ಆಗಿರಬೇಕು. ಆ ಏನು ನೃತ್ಯದಲ್ಲಿ ಮಾಡ್ತಾರೆ, ಏನು ವಾದನದಲ್ಲಿ ನುಡಿಸ್ತಾರೆ, ಅದು ಕೈಯಲ್ಲಿ ನುಡಿಯುವ ಅವಶ್ಯಕತೆ ಇಲ್ಲ. ತ ದಿಕ್ಕು ತಕ್ಕ ದಿಕ್ಕು ತಕ್ಕ ದಿಕ್ಕು ತಕ್ಕ ತ ದಿಕ್ಕು ತಕ್ಕ ದಿಕ್ಕು ತಕ್ಕ ದಿಕ್ಕು ತಕ್ಕ ತ ದಿಕ್ಕು ತಕ್ಕ ದಿಕ್ಕು ತಕ್ಕ ದಿಕ್ಕು ತಕ್ಕ ತ ದಿಕ್ಕು ತಕ್ಕ ದಿಕ್ಕು ತಕ್ಕ ದಿಕ್ಕು ತಕ್ಕ. ಇದರ ಮುಕ್ತಾಯವನ್ನು ನೋಡುವ. ಈಗ ತಾ ಕಿಟ್ಟ ತಕ್ಕ ತರಿ ಕಿಟ್ಟ ಕಿಟ್ಟ ತಕ್ಕ ತಾ ತೈ ತಕ್ಕ ದಿತ್ತ ದದಿ ಗಿಣ್ಣ ಧಿಂ. ತಾ ಕಿಟ್ಟ ತಕ್ಕ ತರಿ ಕಿಟ್ಟ ಕಿಟ್ಟ ತಕ್ಕ ತಾ ತೈ ತಕ್ಕ ದಿತ್ತ ದದಿ ಗಿಣ್ಣ ಧಿಂ. ಹೀಗೆ ಮುಕ್ತಾಯದ ದಸ್ತುಗಳು